ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯಲ್ಲಿ ವಿಶೇಷವಾಗಿ ಫ್ರೆಂಚರ ಒಂದು ವೈಸ್ರಾಯ್ ಆದಂಥ ಡೂಪ್ಲೆ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಡೂಪ್ಲೆ ಭಾರತದಲ್ಲಿನ ಫ್ರೆಂಚ್ ಆಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ ಏನಾಗ್ತಾರಪ್ಪ ಅಂದ್ರೆ 1742ರಾಗ ನೇಮಕ ಆಗ್ತಾರೆ. ಯಾರು? ಡೂಪ್ಲೆ ಗವರ್ನರ್ ಜನರಲ್ ಆಗಿ 1742ರಲ್ಲಿ ನೇಮಕ ಆಗ್ತಾರೆ. ಈ ಭಾರತದ ಮೇಲೆ ರಾಜಕೀಯ ಆಧಿಪತ್ಯ ಸ್ಥಾಪನೆಯ ಕನಸನ್ನು ಕಾಣುತ್ತಿದ್ದ ಡೂಪ್ಲೆ ಇಲ್ಲಿನ ಒಂದು ದೇಶೀಯ ರಾಜರುಗಳ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಒಂದು ಕನಸು ಏನಿತ್ತಪ್ಪ ಅಂದ್ರೆ ಭಾರತದ ಮೇಲೆ ರಾಜಕೀಯ ಆಧಿಪತ್ಯ ಅಂದರೆ ಫ್ರೆಂಚರ ರಾಜಕೀಯ ಆಧಿಪತ್ಯ ಸ್ಥಾಪನೆಯ ಕನಸು ಯಾರು ಹೊಂದಿದ್ರಪ್ಪ ಅಂದ್ರೆ ಡೂಪ್ಲೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾ ಹೋಗ್ತಾನೆ ಡೂಪ್ಲೆ, ಆ ದೇಶೀಯ ರಾಜರುಗಳ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈ ಒಪ್ಪಂದವನ್ನು ಮಾಡಿಕೊಂಡ ಸಂದರ್ಭದೊಳಗೆ ಮುಂದೆ ಡೂಪ್ಲೆ ಕಟ್ಟಿದಂಥ ದೇಶೀಯ ಸೇನೆಯಿಂದಲೇ ಏನು ಮಾಡ್ತಾ ಹೋಗ್ತಾನೆ, ಹೈದರ್ ಅಲಿಯು ಸಹ ತರಬೇತಿಯನ್ನು ಪಡಿತಾ ಹೋಗ್ತಾನೆ. ಅಂದರೆ ಈ ದೇಶೀಯ ರಾಜರುಗಳ ಜೊತೆ ಒಪ್ಪಂದ ಮಾಡಿಕೊಂಡಂಥ ಡೂಪ್ಲೆ ಕಟ್ಟಿದ ದೇಶೀಯ ಸೇನೆಯಿಂದಲೇ ಹೈದರ್ ಅಲಿಯು ಸಹ ಏನು ಮಾಡ್ತಾ ಹೋಗ್ತಾನೆ, ತರಬೇತಿ ಪಡೆದಿತ್ತ ಅಂತ ಗೊತ್ತಾಗ್ತೈತಿ. ಅಂದರೆ ಈ ಒಂದು ಮೈಸೂರು ಸಾಮ್ರಾಜ್ಯದೊಳಗೆ ಯಾರು ಈ ಹೈದರ್ ಅಲಿ ಏನು ಮಾಡ್ತಾ ಹೋಗ್ತಾನೆ, ತನ್ನದೇ ಆದಂಥ ಚಾಣಾಕ್ಷತನದಿಂದ, ತನ್ನದೇ ಆದಂಥ ಸೈನ್ಯ ವ್ಯವಸ್ಥೆಯಿಂದ ಆ ಮೈಸೂರಿನ ಒಡೆಯರನ್ನು ಒಂದು ಕಡೆಯ ಬದಿಗೊತ್ತಿ ತನ್ನದೇ ಆದಂಥ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾನೆ. ಕೊನೆಗೆ ಆ ಒಂದು ಆಂಗ್ಲೋ ಮೈಸೂರು ಯುದ್ಧಗಳು ಬಂದಂಥ ಸಂದರ್ಭದೊಳಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದೊಳಗೆ ಏನಾಗ್ತಾನೆ, ತನ್ನ ಒಂದು ಬೆನ್ನು ಪಣಿ ರೋಗದಿಂದ ಹೈದರ್ ಅಲಿ ಏನಾಗ್ತಾನಪ್ಪ ಅಂದ್ರೆ ಮರಣವನ್ನು ಹೊಂದಾಗ್ತಾನೆ. ಮುಂದೆ ಏನಾಗ್ತದಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾ ಹೋಗ್ತಾನೆ, ಆ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ತಾನೆ. ಇದು ಹೈದರ್ ಅಲಿಯ ಕೆಲವು ಮಾಹಿತಿ. ಮತ್ತು ಆ ಬ್ರಿಟಿಷರಿಗೆ ಆ ಡೂಪ್ಲೆಯು ಏನು ಮಾಡಿತ್ತಪ್ಪ ಅಂದ್ರೆ ತಮ್ಮ ಆಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡನು. ಅಂದರೆ ಈ ಬ್ರಿಟಿಷರಿಗೆ ಮೊದಲೇ ನೋಡಿದ್ದೀವಿ, ಈ ಪೋರ್ಚುಗೀಸರು ಮತ್ತು ಡಚ್ಚರು ಏನು ಮಾಡ್ತಾರೆ, ಈ ಬ್ರಿಟಿಷರ ಮತ್ತು ಫ್ರೆಂಚರ ಒಂದು ಪೈಪೋಟಿಯಿಂದ ಏನು ಮಾಡ್ತಾ ಹೋಗ್ತಾರೆ, ರಾಜಕೀಯದಿಂದ ಹಿಂಸರಿದ್ರು. ಆದರೆ ಇಲ್ಲಿ ಬ್ರಿಟಿಷರಿಗೆ ಮತ್ತೊಬ್ಬ ವೈರಿ ಯಾರು, ಡೂಪ್ಲೆಯು ತಮ್ಮ ಆಧಿಪತ್ಯಕ್ಕೆ ಸ್ಥಾಪನೆಗೆ ಸವಾಲಾಗಿ ಕಾಣ್ತಾ ಹೋಗ್ತಾರೆ. ಹೀಗಾಗಿ ಈ ಕರ್ನಾಟಕ ಮತ್ತು ದಕ್ಕನ್ನ ಮೇಲೆ ಆಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಸಂಘರ್ಷವನ್ನು ಕಾಣ್ತಾ ಹೋಗ್ತಾರೆ. ಅಂದರೆ ಬ್ರಿಟಿಷರು ಅವರು ಒಂದು ಆಧಿಪತ್ಯ ಸ್ಥಾಪನೆ ಮಾಡಬೇಕಂತ ಅವರು ಹೊಂದಿದ್ರು, ಈ ಕಡೆಗೆ ಫ್ರೆಂಚರು ಕೂಡ ಆಧಿಪತ್ಯ ಸ್ಥಾಪನೆ ಮಾಡಬೇಕು ಅನ್ನೋದು ಹೊಂದಿದ್ರು. ಹೀಗಾಗಿ ಈ ಕರ್ನಾಟಕ ಪ್ರದೇಶ ಮತ್ತು ದಕ್ಕನ್ನಿನ ಮೇಲೆ ಆಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರ ಮತ್ತು ಫ್ರೆಂಚರ ನಡುವಿನ ಸಂಘರ್ಷವನ್ನು ಕಾಣ್ತಾ ಹೋಗ್ತಾರೆ. ಜೊತೆಗೆ ಡೂಪ್ಲೆಯು 1746ರಲ್ಲಿ ಮದ್ರಾಸ್ ಕದನದಲ್ಲಿ ಬಹುಮುಖ್ಯ ಪಾತ್ರವನ್ನು ಯಶಸ್ವಿಗೊಳಿಸ್ತಾ ಹೋಗ್ತಾನೆ. 1746 ಅಂದರೆ 1746ರಿಂದ 1748 ಇದು ಮೊದಲನೇ ಕರ್ನಾಟಕ ಯುದ್ಧದೊಳಗೆ. ಅಂದ್ರೆ ಇವು ಡೂಪ್ಲೆ ಏನು ಮಾಡ್ತಾ ಹೋಗ್ತಾನೆ, ಒಂದು ಲೆಟ್ರ್ ಬರೀತಾನೆ. ಯಾರಿಗೆ? ಲಾರ್ಡ್ ಬೂಟ್ರನ್ನಿಗೆ, ಮಾರಿಷಸ್ನ ಸೇನಾ ಮುಖ್ಯಸ್ಥನ ಬರೀತಾನೆ. ಅವ ಬಂದು ಏನು ಮಾಡ್ತಾನೆ, ಆ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಜೊತೆಗೆ ಆ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಇವನಿಗೆ ಡೂಪ್ಲೆಗೆ ಹೇಳಿದಾಗ ಆ ಲಾರ್ಡ್ ಹಣವನ್ನು ಕೊಟ್ಟು ಏನು ಮಾಡ್ತಾನೆ, ಮದ್ರಾಸನ್ನು ಮತ್ತೆ ಮರಳಿ ಪಡ್ತಾ ಹೋಗ್ತಾನೆ. ಆದರೆ ಸಿಟ್ಟಿಗೆದ್ದ ಡೂಪ್ಲೆ ಏನು ಮಾಡ್ತಾ ಹೋಗ್ತಾನೆ, ಮದ್ರಾಸನ್ನು ಪಡೆಯುವಂಥ ಸಂದರ್ಭದಲ್ಲಿ ವಿಫಲನಾಗ್ತಾನೆ. ಹಾಗಾಗಿ ಅಲ್ಲಿ ಎಕ್ಸಲಾ ಚಾಪಲ್ ಒಪ್ಪಂದದ ಮೂಲಕ ಈ ಮೊದಲನೇ ಕರ್ನಾಟಕ ಯುದ್ಧ ಕೊನೆಗೊಳ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಪಾತ್ರದಲ್ಲಿ ಬಹುಮುಖ್ಯ ಯಶಸ್ವಿಗೊಳ್ತಾ ಹೋಗ್ತಾನೆ. ನಂತರದಲ್ಲಿ ಈ ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷವು 1754ರವರೆಗೂ ನಡೀತಾ ಹೋಗ್ತೈತಿ. ಅಂದರೆ ಎರಡನೇ ಕರ್ನಾಟಕ ಯುದ್ಧದವರೆಗೂ ನಡೀತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಫ್ರಾನ್ಸಿನ ಸರ್ಕಾರವೇ ಶಾಂತಿಯನ್ನು ಬಯಸಿ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಡೂಪ್ಲೆಯನ್ನು ಹಿಂದಕ್ಕೆ ಕರ್ಕೊಳ್ತಾ ಹೋಗ್ತೈತಿ. ಅಂದರೆ ಈ 1754ರವರೆಗೂ ಈ ಎರಡನೇ ಕರ್ನಾಟಕ ಯುದ್ಧದವರೆಗೂ ಏನಾಗ್ತೈತಿ, ಸಂಘರ್ಷ ಆಗ್ತಾ ಹೋಗ್ತೈತಿ. ಈ ಸಂಘರ್ಷದ ಸಂದರ್ಭದೊಳಗೆ ಫ್ರಾನ್ಸಿನ ಸರ್ಕಾರ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಶಾಂತಿಯನ್ನು ಬಯಸಿ ಡೂಪ್ಲೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ಹಿಂದಕ್ಕೆ ಅಂದ್ರೆ ತಮ್ಮ ಒಂದು ದೇಶಕ್ಕೆ ಮರಳಿ ಕರ್ಕೊಂತ ಹೋಗ್ತಾರೆ. ಯಾರನ್ನ? ಡೂಪ್ಲೆ. ಇದು ಸಂಪೂರ್ಣವಾಗಿ ಡೂಪ್ಲೆಯ ಒಂದು ಸಂಕ್ಷಿಪ್ತ ಮಾಹಿತಿ ಆಗ್ತದೆ.
ಈ ಒಂದು ತರಗತಿ ಇಷ್ಟ ಆದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು, ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.